ನಮಸ್ಕಾರ. ನನ್ನ ಹೆಸರು ಸುವರ್ಣ. ಸುವರ್ಣ ಈಗ ಚಾನಲ್‌ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರ, ಧಾರವಾಡದಾಗಿರೋ ಒಂದು ದೇವಸ್ಥಾನಕ್ಕೆ ಬಂದೇವಿ. ಈ ದೇವಸ್ಥಾನ ಯಾವುದು ಅಂದ್ರೆ ಮೈಲಾರಜ್ಜಂದು. ಈ ಮೈಲಾರಜ್ಜನ ದೇವಸ್ಥಾನ ಎಲ್ಲೈತಿ ಅನ್ನೋದಾದ್ರ, ವಿದ್ಯಾಗಿರಿ ಜೆ.ಎಸ್.ಎಸ್. ಕಾಲೇಜ್ ಎದುರುಗಡೆ ಹಿಂದ್ಗಡೆ ಇರೋದು. ಬೆಟ್ಟದ ಮೇಲೆ ಐತಂತ, ನನಗ್ ಗೊತ್ತಿಲ್ಲ. ಈ ವಿಚಾರನ ಇವತ್ತ ನನ್ನ ಮಗ ಹೇಳಿದ. ಏನಪ್ಪಾ ದೇವಸ್ಥಾನ ಹೆಂಗೈತಿ ಅಂತ ವಿಚಾರ ಮಾಡಿದಾಗ ನನಗೂ ನೋಡ್ಬೇಕಂತ ಆಸೆ ಬಂತ. ಇಲ್ಲೇ ಎಂಟ್ರೆನ್ಸ್‌ಗೆ ಮೆಟ್ಲ ನೀವು ನೋಡ್ಬೋದು. ಚೆನ್ನಾಗ್ ಕಾಣಿಸ್ತೈತಿ. ಒಳಗ್ ಹೋಗಿಲ್ಲ ಇನ್ನು. ನಾನು ನೋಡ್ತೀನಿ, ನಿಮ್ಗೂ ಏನಂತ ತಿಳಿಸ್ತೀನಿ. ಮೇಲ್ಗಡೆ ಹೋಗಿ ಮತ್ತೆ ಮಾತಾಡೋಣ ಬರ್ರಿ. ನೋಡ್ರಿ, ಇಷ್ಟೆಲ್ಲ ಮೆಟ್ಲ ಹತ್ಕೊಂಡ್ ಹೋಗ್ಬೇಕ. ನೀವು ನೋಡ್ತಾ ಇರ್ಬೇಕು. ಸುಮಾರು 50 60 ಮೆಟ್ಲ ಅನಸ್ತೈತಿ. ಎನ್ಸಿಲ್ಲ, ಗೊತ್ತಿಲ್ಲ. ನೋಡ್ತಾ ನೋಡ್ತಾ ಹೋಗೋಣ ಬರ್ರಿ. ಬರ್ರಿ, ಒಂದ್ ಸ್ವಲ್ಪ ಹತ್ತು ತ್ರಾಸ ಆಗ್ಬೋದು, ಆದ್ರೂ ಹತ್ತಿ ದೇವ್ರ ದರ್ಶನ ಮಾಡ್ಬೇಕಂದ್ರ ಸ್ವಲ್ಪ ಕಷ್ಟ ಪಡ್ಬೇಕು. ನೋಡ್ರಿ, ಸುತ್ತ ಕಡೆ ಹಸಿರು ವಾತಾವರಣ ಐತಿ. ಬರ್ರಿ ಮ್ಯಾಲ ಹೋಗೋಣ. ಯಾರ್ಯಾರ ಅದಾರ, ಹೆಂಗ್ ದೇವಸ್ಥಾನ ಐತಿ ಒಳಗಡೆ, ಏನ ವಿಶೇಷ ಸಿಗ್ತೈತಿ ಅಂತ ಕೇಳೋನು. ಒಂದು ಹಳೆ ಕಾಲದ ದೇವಸ್ಥಾನ ಅನ್ಕೊಂತೀನಿ. ಯಾವಾಗ ಯಾವಾಗ ಏನೇನ್ ಆಗತ್ತಿಲ್ಲ, ಏನ್ ಜಾತ್ರೆ ಆಗತ್ತ ಎಲ್ಲಾ ತಿಳ್ಕೊಳ್ಳೋನು ಬರ್ರಿ. ನೋಡ್ರಿ, ಮೈಲಾರಲಿಂಗೇಶ್ವರ ಅಂದ್ರನೆ ಶಿವಪ್ಪ, ಶಿವಪ್ಪ ಅಂದ್ರೆ ಮೈಲಾರಲಿಂಗೇಶ್ವರ. ಇಲ್ಲಿ ಸಣ್ಣದಾಗಿ ಶಿವಪ್ಪನ ಸ್ಥಾಪನಾ ಮಾಡ್ಯಾರ. ಇದ್ರ ವಿಶೇಷ ಏನಂತ ಮ್ಯಾಲ ಹೋಗಿ ಕೇಳೋಣ. ನೋಡ್ರಿ, ಅರ್ಧ ಮೆಟ್ಲ ಹತ್ಕೊಂಡ್ ಬಂದೇವಿ. ಇಲ್ಲಿ ಪಕ್ಕಕ್ಕ ದರ್ಗಾನು ಐತಿ, ಅದನ್ನ ತೋರ್ಸ ಅಂತೇವಿ. ನೋಡ್ರಿ ಇಲ್ಲಿ ಒಂದ್ ದೇವ್ರನ್ನ ಸ್ಥಾಪನೆ ಮಾಡ್ಯಾರ, ಏನಂತ ಗೊತ್ತಾಗವಲ್ದು. ನೋಡ್ರಿ, ಇಷ್ಟು ಮೆಟ್ಲ ಹತ್ಕೊಂಡ್ ಬಂದೇವಿ. ಇಲ್ಲಿಂದ ನಿಂತ್ ನೋಡಿದಾಗ ಧಾರವಾಡ ಹಿಂಗೆಲ್ಲಾ ಕಾಣಿಸ್ತೈತಿ ನೋಡ್ರಿ. ನೋಡ್ರಿ, ಇಲ್ಲೇ ಹೊರಗ ಬಂದ ತಕ್ಷಣ ಹೇಳಿದ್ನಲ್ಲ, ಇದು ಏನು ದೇವ್ರ ಗೊತ್ತಾಗವಲ್ದು ಅಂತ. ಅದು ಆನೆ ಅಂತ. ಅಲ್ಲಿಂದ ಒಳಗಡೆ ಬಂದ ತಕ್ಷಣ ಇಲ್ಲೇ ಒಂದು ಬಸವಣ್ಣ ಐತಿ. ಬಸವಣ್ಣಿಂದ ಒಳಗಡೆ ನಿಮ್ದು ಹೋದಾಗ ಅಲ್ಲೇ ಶಿವಪ್ಪ ಅದಾನ. ಶಿವಪ್ಪನ ಹಿಂದ್ಗಡೆ ಮೈಲಾರಜ್ಜನ ಸ್ಥಾಪನಾ ಮಾಡ್ಯಾರ. ನೋಡ್ಬೋದು ನೀವು. ಇನ್ನೊಂದು ಏನಪ್ಪಾ ಈ ಗುಡಿ ವಿಶೇಷ ಏನಂತಂದ್ರ, ಯಾವ ದೇವಸ್ಥಾನದೊಳಗುನು ಗರ್ಭಗುಡಿ ಒಳಗ ಹೋಗಿ ದೇವ್ರನ್ನ ಹತ್ರದಿಂದ ನೋಡಕ್ ಆಗುದಿಲ್ಲ. ಈ ಗುಡಿ ಒಳಗ ಪೂರ ಹತ್ರ ಹೋಗಿ ನೀವು ದೇವ್ರ ದರ್ಶನ ಮಾಡ್ಬೋದು. ಇಲ್ಲಿ ತುಂಬಾ ನಾವು ಹತ್ರದಿಂದ ದೇವ್ರನ್ನ ನೋಡ್ಬೋದು, ತುಂಬಾ ಫೀಲ್ ಮಾಡ್ಬೋದು, ತುಂಬಾ ಸಮಾಧಾನ ಅಂತೂ ಆಗುತ್ತೆ. ನೀವು ಬಂದು ದೇವ್ರ ದರ್ಶನ ಮಾಡ್ಬೇಕಂದ್ರ ನಿಮ್ಗೆ ಯಾವ್ದ ಅಡೆತಡೆ ಇರೋಂಗಿಲ್ಲ. ನೀವು ದೂರಿಂದ ನಿಂತು ನೋಡುವಂತ ಒಂದು ಆ ಏನದು ಅಂತರ ಇರೋದಿಲ್ಲ. ನೀವು ಪೂರ ದೇವರ ಪಾದದ ಹತ್ರ ಹೋಗಿ ನಮಸ್ಕಾರ ಮಾಡ್ಬೋದು. ನೋಡ್ರಿ, 800 ವರ್ಷದ ಒಂದು ಇತಿಹಾಸದ ಗುಡಿ ಇದು. ಈ ಕಂಬ ಎಲ್ಲ ಕಲ್ಲಿನ ಇರೋ ಅದಾವ. ಆಮೇಲೆ ಅದರ ಮ್ಯಾಗಿನ್ ಡಿಸೈನ್ ನೋಡಿದ್ರೆ ಗೊತ್ತಾಗ್ಸತಿ ಇದು 800 ವರ್ಷದ ಗುಡಿ ಅಂತ. ತುಂಬಾ ಸಮಾಧಾನ ಕೊಡ್ತೈತಿ, ತುಂಬಾ ತಂಪೈಸಿ. ಆಮೇಲೆ ಇಲ್ಲಿ ಯಾವ್ದೇ ತರ ಮಂದಿ ಕಿರಿಕಿರಿ ಇರೋದಿಲ್ಲ. ಆರಾಮ್ಸಿ ಬಂದು ನೀವು ಒಂದೂವರೆ ತಾಸು ಕುಂತು ಟೈಮ್ ಪಾಸ್ ಮಾಡಿ ಹೋಗ್ಬೋದು. ಈಗ ಮೈಲಾರಜ್ಜನ ದೇವಸ್ಥಾನಕ್ ಬಂದೇವಿ ಅನ್ನೋದಷ್ಟೇ ಅಲ್ಲ, ನಮ್ಮ ಮನೆ ದೇವ್ರು ಮೈಲಾರಜ್ಜನೇ. ಹಿಂಗಾಗಿ ತುಂಬಾ ಹತ್ರದ ದೇವ್ರು, ನನ್ಗೆ ತುಂಬಾ ಇಷ್ಟ. ಬರ್ರಿ ಸುತ್ತಮುತ್ತ ಏನೈತಿ ಅಂತ ನೋಡೋಣ. ಇಲ್ಲಿ ಇಷ್ಟೆಲ್ಲಾ ಜಾಗ ಐತಿ, ಸುತ್ತಮುತ್ತ ಹಸಿರು ವಾತಾವರಣ ಐತಿ. ನೋಡ್ರಿ, ಇಷ್ಟೆಲ್ಲಾ ಜಾಗ ಐತಿ. ಇದು ಸುತ್ತಮುತ್ತ ಎಲ್ಲ ಗಿಡ ಪಡ ಎಲ್ಲ ತಂಪು ಹಸಿರು ವಾತಾವರಣ ಐತಿ, ನೋಡ್ಬೋದು. ನೋಡ್ರಿ, ಗುಡಿ ಹಿಂದ್ಗಡೆ ಬಂದೇವಿ. ಎಲ್ಲ ನೋಡ್ಕೊಂತ ಬಂದಾಗ ಇಲ್ಲೊಂದ್ ದಾರಿ ಕಾಂತು. ನೋಡಿದ್ವಿ ಇದನ್ನ. ಏನಂತ ವಿಚಾರ ಮಾಡಿದಾಗ ಇದು ಜೆ.ಎಸ್.ಎಸ್. ಕಾಲೇಜ್ ಒಳಗಡೆ ಹೊಕ್ಕೈತಿ ಅಂತ ಹೇಳಿದ್ರು ನಮ್ಗ. ನೀವ್ ಯಾರ ಇಲ್ಲಿ ಅಡ್ಡಾಡೋರ್ ಇದ್ರ ಗೊತ್ತಿರುತ್ತ, ಇಲ್ಲಿಂದ ಬಂದ್ರು ಬರ್ಬೋದು. ನೀವು ಬರ್ರಿ, ದೇವಸ್ಥಾನ ಸಿಗುತ್ತ. ನೋಡ್ರಿ, ಟೈಮ್ 6 ಗಂಟೆ ಆತ. ಈಗ ಗುಡಿ ಬಂದಾಗು ಟೈಮ್. ಈಗ ಎಲ್ಲ ನಾವು ವಿಡಿಯೋ ಮಾಡಿದ್ವಿ, ದೇವಸ್ಥಾನ ದರ್ಶನ ಮಾಡಿದ್ವಿ, ದೇವ್ರದ್ದು ಒಂದು ಫೀಲ್ ಅನ್ನು ತಗೊಂಡಿದ್ವಿ. ನೀವು ಯಾರ ಬರೋರಿದ್ರ ಬಂದು ಮೈಲಾರಜ್ಜನ ದೇವಸ್ಥಾನಕ್ ಬಂದು ದರ್ಶನ ಮಾಡ್ರಿ. ನಮ್ಗಂತೂ ತುಂಬಾ ಖುಷಿ ಆತು. ಈಗ ಇಷ್ಟಕ್ಕ ಈ ವಿಡಿಯೋ ಮುಗಿಸ್ತೀನಿ. ಮತ್ತ ಇನ್ನೊಂದು ದೇವಸ್ಥಾನದ ಹಳೇ ದೇವಸ್ಥಾನದ ವಿಡಿಯೋ ಜೊತೆಗೆ ನಿಮ್ಮ ಹತ್ರ ಬರ್ತೀನಿ. ನಮಸ್ಕಾರ.